ವಕ್ರ ಏಯ್ ಸ್ಟಾರ್ಟ್ ಏನವ್ಯಾ ಹಾಂ ಐತಲ್ಲ ಕೈಯಾಗೈತೆ ಕೈಯಾಗ ಹಿಂದಿ ಬರುತ್ತಾ? ಹಿಂದಿ ಬರುತ್ತೆ, ಕನ್ನಡನೂ ಹೇಳು. ಕನ್ನಡದಲ್ಲೇ ಅಲ್ಲ ಮೇಡಮ್, सब लोग हिंदी मालूम है ना? हिंदी हाँ 35 to 40 मिनट्स का राउंड है। दो जगह में रुकेगा फोटो लेने के लिए। ग्लास हाउस का 5 मिनट, लेक का 5 मिनट, ये मेन पॉइंट है लाल बाग का। ये पूरा वो मत है, इधर ही चलेगा। 240 एकड़ गार्डन, 240 एकड़ गार्डन। गार्डन पूरा क्या पूरा रेट बताते हैं हम, ड्राइवर कम गाइड है। आपका खुशी से लास्ट में थोड़ा गाइड को गाइड टिप दे दो मैडम। पीछे बैठे ना उल्टा होता है, राइट बोले तो लेफ्ट देखो, लेफ्ट बोले तो राइट देखो, पीछे बैठे ना उल्टा होता है। ಕನ್ನಡದಲ್ಲಿ ಹೇಳ್ರಿ ಕನ್ನಡದಾಗ ಹೇಳ್ರಿ ಒಂದ್ಸಲ ಕನ್ನಡದಾಗ ಒಂದ್ಸಲ ಹೇಳಿ 35ರಿಂದ 40 ನಿಮಿಷ ರೌಂಡ್ ಇರುತ್ತೆ, ಸ್ಟಾಪ್ ಇರುತ್ತೆ ಫೋಟೋ ತಗೊಳಕ್ಕೆ। ಗ್ಲಾಸ್ ಹೌಸ್ ಹತ್ರ 5 ನಿಮಿಷ, ಲೇಕಾದ್ರೆ 5 ನಿಮಿಷ ಫುಲ್ ರನ್ಸ್ ಮಾಡಿ ಇಲ್ಲೇ ಬರ್ತೀವಿ। 240 ಎಕರೆ ಇದೆ ಗಾರ್ಡನ್ ಫುಲ್ ಏನೇನಿದೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ। ಲಾಸ್ಟ್ ಖುಷಿಯಿಂದ ಗೈಡ್ಗೆ ಗೈಡ್ ಟಿಪ್ ಕೊಡಿ। ಓಕೆ लाल बाग पहले फर्स्ट टाइम रेस्ट हाउस है। 13 लेडीज कैक्टस है। जनवरी 26 अगस्त 15 रिपब्लिक डे इंडिपेंडेंस को ओपन है। 13 डिफरेंट वेट्स ऑफ कैक्टस वापस ಬೆಳೆ ಗಿಡ ಅಂತಾರಲ್ಲ ಅದು ಓಪನ್ ಜನವರಿ 26 ಆಗಸ್ಟ್ 15 ರಿಪಬ್ಲಿಕ್ ಡೇ ಇಂಡಿಪೆಂಡೆನ್ಸ್ ದಿನ ಓಪನ್। ಓಕೆ ಕ್ಯಾಕ್ಟಸ್ ಹೌಸ್ ಅಂತದು पिजन हाउस है, कबूतर का घर है। 200 years old पिजन हाउस, 200 साल पुराना कबूतर का घर पिजन हाउस। 200 ವರ್ಷ ಹಳೆ ಪಾರಿವಾಳದ ಮನೆ ಅದು। आफ्टर लॉन्ग टाइम बेंगलुरु टू मैसूर, मैसूर टू बेंगलुरु कम्युनिकेशन पिजन कम्युनिकेशन सेंटर लेकर ಆಗಿನ ಕಾಲದಲ್ಲಿ ಫೋನ್ ಏನ ಇರಲಿಲ್ಲ, ಇದೆಲ್ಲ ಕಮ್ಯುನಿಕೇಶನ್ ಮಾಡ್ತಾ ಇದ್ದು ಲವರ್ಸ್ಗೆ ಮೈಸೂರು ಲವರ್ಸ್ಗೆ ಕಮ್ಯುನಿಕೇಶನ್ ಪಾರಿವಾಳ ಸುಮ್ಮನೆ ಹೇಳಿದೆ पारिवाಳ 79 में टिप्पू सुल्तान का फादर हैदर अली बनाया गार्डन। मोर देन 250 years old, 250 साल पुराना लालबाग 250 ವರ್ಷ ಹಳೆ ಗಾರ್ಡನ್ ಇದು। 79 में टिप्पू सुल्तान फादर हैदर अली ಮಾಡಿರೋ ಗಾರ್ಡನ್ ಇದು। ನಮ್ಮ ಮಗನ್ ಲಾಸ್ಟಿಗೆ ಮೈಸೂರು ರೋಡಲ್ಲಿ South African postal palm tree, this one. South African postal palm tree from South Africa. ಕಾಲ ಗಿಡ ಅಂತಾರಲ್ಲ ಅದು South Africa. ಪಾಪು ಅಲ್ಲೇ ಇದೆ ಪಾಪು ನೋಡಿ ಅಲ್ಲಿ स्टेज ಅದು ಸಿಲ್ಕ್ ಕಾಟನ್ ಟ್ರೀ 80 years old silk cotton tree left side this one बड़ा पेड़ दिख रहा है ना silk cotton tree more than 80 years old silk cotton tree use only pillow and bed बनाने के लिए यूज कर सकते हैं use only pillow and bed 80 years old silk cotton tree 80 ಮರ ಕಾಟನ್ ಹಾಕಿ ದಿಂಗು ಫ್ರೆಶ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಕಾಟನ್ ಟ್ರೀ ಏಯ್ ಪ್ರತಿ
ಫ್ರೆಂಡ್ಸ್ ನೋಡ್ರಿ, ನಾವೀಗ ತುಂಬಾ ಬೇಜಾರಾಗ್ತಾಯಿದೆ ಫ್ರೆಂಡ್ಸು ನನಗೆ. ಯಾಕಂದ್ರೆ ಇವಾಗ ಮುಂಚೆ ತೋರಿಸಿದ್ನಲ್ಲ, ಅದಾದಮೇಲೆ ಇನ್ನು 11 ನಿಮಿಷದ ವಿಡಿಯೋ ಇತ್ತು ಫ್ರೆಂಡ್ಸು. 11 ನಿಮಿಷದ ವಿಡಿಯೋ ಡಿಲೀಟ್ ಆಗಿಬಿಟ್ಟೈತಿ ಫ್ರೆಂಡ್ಸು. ನಾನು ನಿನ್ನೆ ಇಡೀ ದಿವಸ ಅದನ್ನು ರಿಕವರಿ ಮಾಡ್ಕೋಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಬಟ್ ಅದು ನನಗೆ ರಿಕವರಿ ಆಗಲಿಲ್ಲ, ಸಿಗಲಿಲ್ಲ. ಹಾಗಾಗಿ ತುಂಬ ಬೇಜಾರಲ್ಲಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. 11 ನಿಮಿಷದ ವಿಡಿಯೋದಲ್ಲಿ ಇನ್ನೂ ತುಂಬ ಚೆನ್ನಾಗಿರೋವಂಥ ಪ್ಲೇಸು, ಇನ್ಫಾರ್ಮೇಷನು ಚೆನ್ನಾಗಿತ್ತು ಫ್ರೆಂಡ್ಸು. ನನಗೆ ನನ್ನ ಟೈಮೇ ಸರಿ ಇಲ್ಲ ಏನೋ ಅನ್ನಿಸ್ಬಿಡ್ತೈತಿ. ಒಂದೊಂದು ಸಲ ಬೇಜಾರಾಗ್ಬಿಡುತ್ತೆ. ನಾವು ಅಂದ್ಕೊಳೋದೇ ಒಂದು, ಅದು ಆಗೋದೇ ಒಂದು ಆಗಿಬಿಡುತ್ತೆ. ಚೆನ್ನಾಗಿ ವಿಡಿಯೋನ ಶೇರ್ ಮಾಡ್ಕೋಬೇಕು. ಇಷ್ಟು ದಿವಸ ಒಳ್ಳೆ ಕಂಟೆಂಟ್ ಕೊಟ್ಟಿಲ್ಲ, ಇನ್ನು ಮುಂದೇನಾದರೂ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಲಾಲ್ಬಾಗಿಗೆ ಹೋದೆ. ಅಲ್ಲಿ ಹೋಗಿ ಇಷ್ಟು ದಿವಸನೂ ಕೂಡ ಒಂದು 4-5 ವಿಡಿಯೋ ಶೇರ್ ಮಾಡ್ಕೊಂಡೀನಿ. ಬಟ್ ಅದರಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಿಲ್ಲ. ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಇತ್ತು, ಬಟ್ ಅದನ್ನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ವಿಡಿಯೋ ಡಿಲೀಟ್ ಆಗಿಬಿಟ್ಟೈತಿ ಫ್ರೆಂಡ್ಸ್. ಅದು ಏನೋ ನಮ್ಮ ಟೈಮೇ ಸರಿ ಇಲ್ಲ ಅನಿಸುತ್ತೆ. ಅನಿಮಲ್ ಶೇಪ್ ಕಟಿಂಗ್ ಅಣ್ಣ, ಪ್ರಾಣಿಗಳ ಥರ ಅನಿಮಲ್ ಶೇಪ್ ಕಟ್ ಮಾಡಿದ್ದಾರೆ. ಎನಿಮಲ್ ಥರ ಕಟಿಂಗ್ ಮಾಡ್ತಿರೋದು ಗಿಡಗಳವೆ. I called it. I was not lifting. I called. What he told me? No. He. What he told, I will let you know. He told. I again and again I told him. It is very urgent. Sir, you don't know. I am following this. Once it is done, I will definitely let you know. Based on his commitment only, I am not disturbing him. No, ट्री फॉसिल है. 20 मिलियन और ट्री बिकम स्टोन. पेड़ के पूरा पत्ता बन गया. 20 मिलियन पुराना का पेड़ के पूरा पत्ता बन गया. मरा फूल कल्ला की दे दो. 20 मिलियन ईयर रोड मरा फूल कल्ला की दे दो. बुद्धि जाओ बोले. ए ये तो बात कहूं तो ಹಾಂ, ಇದು डिफरेंट कलर चंपा चंपा ट्री. डिफरेंट कलर ऑफ चंपा ट्री गार्डन. अलग अलग ट्री है. चंपा फ्लावर ಅಂತಾರಲ್ಲ ಆ ಥರ ಕಲರ್ ಇದೆ. ಒಂದೊಂದು ಥರ ಕಲರು. ಚಂಪಾ ಟ್ರೀನಾ? चंपा ಚಂಪಾ ಅಲ್ಲದವಲ್ಲವ. ನಾವು ಇಬ್ರು ಇದು ಮುಂಚೆ ಇದ್ದೇವಲ್ಲ ಹಂಗೆ. ಫ್ರೆಂಡ್ಸ್ ನೋಡ್ರಿ, ಎಲ್ಲ ಅಡ್ಡಾಡೋದು ಮುಗೀತು. ಗಾಡಿಯಾಗ ಅಡ್ಡಾಡ್ಕೊಂಡು ಬಂದ್ಬಿಟ್ವಿ. ಈಗ ಮನೆಗೆ ಹೊಂಟಿವಿ. ಟೈಮ್ ಎಷ್ಟಾಯ್ತು? 4:15 ಆಯಿತು. ಎಲ್ಲರಿಗೂ ಸುಸ್ತಾಗೈತಿ. ಇದನ್ನು ತಿನ್ಕೊಂತ ಅಡ್ಡಾಡಿ ಮನೆಗೆ ಹೋಗ್ತೀವಿ. ಈಗ ಅಲ್ಲೇ ಕಾರ್ ಪಾರ್ಕಿಂಗ್ ಹತ್ರ ಹೊಂಟೀವಿ. ಹೋಗೋಣ ನೋಡ್ರಿ. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ಎಲ್ಲರೂ. ಇವ್ರಂತೂ ಗಂಡ ಹೆಂಡತಿ ಮಗ ತಿನ್ನೋದೇ ಆಯ್ತು ಇವ್ರಿಬ್ಬರದು. ನೋಡ್ರಿ, ಫಸ್ಟ್ ಎಂಟ್ರೆನ್ಸ್ ಇಲ್ಲೇ ಹೇಳ್ಕೊಂಬಿಟ್ಟಿವಿ ನಾವು. ಹಾಂ, ಏನು ಹಾಂ
ಮತ್ತೆ ಗಿಡ ನೋಡಿ ಎಷ್ಟು ಚಂದ ಅದಾವ ಫ್ರೆಂಡ್ಸ್. ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ಇವತ್ತು ಫ್ಲವರ್ ಶೋ ಏನಿರಲ್ಲ, ಯಾಕಂದ್ರೆ ಆಗಸ್ಟ್ 15ಕ್ಕೆ ಮಾತ್ರ ಇಲ್ಲಿ ಫ್ಲವರ್ ಶೋ ಇರುತ್ತಂತ. ನಾವು ಬಂದಾಗಂತೂ ಯಾವುದು ಫ್ಲವರ್ ಶೋ ಇರಲಿಲ್ಲ. ಹೊಂಟಿವಿ ನೋಡ್ರಿ ಈಗ. ಇದೆಲ್ಲ ಕಾರ್ ಪಾರ್ಕಿಂಗ್ ಐತಿ, ಇದು ಆಗಲ್ಲ ನಮಗೆ. ನಾವು ಅಲ್ಲಿ ನಿಂದ್ರಿಸಿ ಬಂದ್ವಿ ಕಾರ್ ಪಾರ್ಕಿಂಗ್. ಆಕೆಗೆ ಸುಸ್ತಾಗೈತಿ. ಇವಾಗ ನೋಡ್ರಿ ನಾವು ವಾಪಸ್ ಮನೆಗೆ ಹೊಂಟಿವಿ. ನಮ್ಮ ಮನೆಯಿಂದ ಲಾಲ್ಬಾಗಿಗೆ ಒಂದು ಅರ್ಧ ತಾಸು ಬೇಕಾಗುತ್ತೆ ಫ್ರೆಂಡ್ಸ್. ಯಾವುದೇ ಟ್ರಾಫಿಕ್ ಇಲ್ಲ ಅಂದರೆ ಬೇಗನೆ ಒಂದು ಅರ್ಧ ತಾಸಿಗೆ ಹೋಗ್ಬೋದು. ಬಟ್ ನಾವು ಹೋಗ್ಬೇಕಾದ್ರೆ ನಮ್ಮದು ಕಾರ್ ಕೈ ಕೊಟ್ಬಿಟ್ಟಿತ್ತು ಫ್ರೆಂಡ್ಸು. ಟ್ರಾಫಿಕ್ ಜಾಮಲ್ಲೇ ಸ್ಟಾಪ್ ಆಗಿಬಿಡ್ತು, ಬಂದ್ ಆಗಿಬಿಟ್ಟಿತ್ತು. ಎಷ್ಟೊತ್ತಿನ ಮಟ್ಟ ಸ್ಟಾರ್ಟೇ ಆಗಲಿಲ್ಲ ಕಾರು. ಹೋಗ್ತೀವೇ ಇಲ್ಲ ಬಿಡು ಅನ್ನಂಗೆ ಆಗಿಬಿಟ್ಟಿತ್ತು. ಮನೆಯಲ್ಲೇ ಒಂದು 12:30 ಆಗಿತ್ತು ಅಲ್ಲಿ ಟೈಮು ಮನೆಯಿಂದ ಬಿಡಬೇಕಾದ್ರೆ. ಮತ್ತು ಸಾಯಂಕಾಲ ಮಳೆ ಗಿಳಿ ಬಂತು ಅಂದರೆ ಪ್ರಾಬ್ಲಮ್ ಆಗುತ್ತಾ ಅಂತ ಹೊರಟ್ವಿ ಅವಸರದಲ್ಲಿ. ಹೋಗ್ಬೇಕಾದ್ರೆ ಒಂದು ಆಲ್ರೆಡಿ ಮೈಸೂರು ರೋಡೆಲ್ಲ ದಾಟಿದ್ವಿ. ಕೆ ಆರ್ ಪೇಟೆನ ಅಲ್ಲ, ಕೆ ಆರ್ ನಗರ ಅಂತಾರೆ ಫ್ರೆಂಡ್ಸ್, ಸಿಟಿ. ಅಲ್ಲಿ ಹೋಗಿ ಇನ್ನೇನು ಅಲ್ಲಿ ತಲುಪ್ತಾ ಇದ್ವಿ. ಆವಾಗನ ನಮ್ಮದು ಗಾಡಿ ಬಂದಾಗ್ಬಿಡ್ತು. ಮತ್ತು ಟ್ರಾಫಿಕ್ ಪೊಲೀಸ್ ತುಂಬ ಒಳ್ಳೆಯವರಿದ್ದರು, ನಮ್ಮ ಕಡೆಯವರೇ ಇದ್ದರು, ಉತ್ತರ ಕರ್ನಾಟಕದವರು. ಮತ್ತು ಅವರು ಇದು ಟ್ರಾಫಿಕ್ ಜಾಮ್ ಎಲ್ಲ ಕ್ಲಿಯರ್ ಮಾಡಿ, ಒಬ್ಬರು ಬ್ರದರ್ ಬಂದುಬಿಟ್ಟು ನಮ್ಮ ತಂಗಿ ಹಸ್ಬೆಂಡ್ 3 ಜನ ಸೇರಿ ತಳ್ಳಿದ್ರು, ಒಂದು ಸೈಡಿಗೆ ಹಾಕಿ. ಅದು ನಮ್ಮ ಕಾರು ಒಂದು ಸ್ವಲ್ಪ ಕೂಲ್ ಆದಮೇಲೆ ತಾನೇ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ ಸೈಡಿಗೆ ನಿಂದಿರ್ಸಿದ್ರು ನಮ್ಮ ಮನೆಯವರು. ನಿಂದಿರಿಸ್ಬಿಟ್ಟು ಮೆಕ್ಯಾನಿಕ್ ಅಂಗಡಿಗೆ ಹೋದರು, ಗ್ಯಾರೇಜ್ಗೆ ಹೋಗಿಬಿಟ್ಟು ಅಲ್ಲಿ ಕೇಳ್ಕೊಂಬಂದ್ರು. ಅವರು ಬರೀ ಬಂದು ಒಂದು ಸ್ವಲ್ಪ ಬ್ಯಾಟ್ರಿ ಮಾಡೋಕೆ 300 ರೂಪಾಯಿ ಕೇಳಿದ್ರಂತ. ಅಲ್ಲಿಗೆ ಹೋಗಿ ಬಂದು ಸ್ಟಾರ್ಟ್ ಮಾಡಿದರು. ಸ್ಟಾರ್ಟ್ ಆಯಿತು. ನನಗಂತೂ ಬೇಜಾರಾಗ್ಬಿಟ್ಟಿತ್ತು. ಯಾಕಾದರೂ ಬಂದಿದ್ದ ಟೈಮೇ ಸರಿ ಇಲ್ಲ ಅನಿಸ್ಬಿಡ್ತು ಫ್ರೆಂಡ್ಸ್. ಆದ್ರೂ ಒಂದು ಅರ್ಧ ತಾಸೂ ಆಗಲಿಲ್ಲ. ನಮ್ಮ ಮನೆಯವ್ರು ಅಲ್ಲಿ ಹೋಗಿ ಕೇಳ್ಕೊಂಬರೋದ್ರೊಳಗೆ ನನಗೆ ಸ್ಟಾರ್ಟ್ ಆಗಿಬಿಡ್ತು ಕಾರು. ಏನೋ ದೇವ್ರ ದಯೆಯಿಂದ ಹೋದ್ವಿ ಬಂದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ ಹಾಗೆಲ್ಲ ಹೇಳಿದ್ನಲ್ಲ ನಾನು, 11 ನಿಮಿಷದ ವೀಡಿಯೋ ಡಿಲೀಟ್ ಆಗಿಬಿಟ್ಟೈತಿ. ಸ್ಪೇಸು ಫುಲ್ ಆಗಿಬಿಟ್ಟಿರ್ತೈತಲ್ಲ, ಆವಾಗ ಸ್ಪೇಸ್ ಕ್ಲೀನಪ್ ಅಂತ ಬರುತ್ತಲ್ಲ, ಅವಾಗ ಕ್ಲೀನಪ್ ಮಾಡ್ತೀವಲ್ಲ, ಆವಾಗ ಹೋಗಿಬಿಟ್ಟೈತೆ ಅದು. ಬಟ್ ನಾನಂತರೂ ಡಿಲೀಟ್ ಮಾಡಿಲ್ಲ. ಅದು ಹೆಂಗೆ ಡಿಲೀಟ್ ಆಗಿತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ತುಂಬ ಬೇಜಾರಾಯಿತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ರು ನನಗಿನ್ನೂ ಖುಷಿ ಆಕ್ಕಿತ್ತು. ಬಟ್ ಏನು ಮಾಡೋಣ ಹೇಳ್ರಿ, ನಮ್ಮ ಕೈಯಾಗಿಲ್ಲ ಎಲ್ಲ. ಅದು ತಾನಾಗಿನೇ ಡಿಲೀಟ್ ಆಗೈತಿ. ಬಟ್ ಎಲ್ಲ ಟ್ರೈ ಮಾಡಿದೆ ಹೊಳ್ಳಿ ರಿಕವರಿ ಮಾಡೋಕ್ಕೆ, ಆಗಲಿಲ್ಲ ಅದು.
ಮಲ್ಕೊಳಲ್ಲ ಇಂಥ ಗದ್ದಲ್ದಾಗ ಏನು ಮಲ್ಕೊಂತಾಳೆ ನೀರು ಬರಲ್ಲ ನಮ್ಮ ತಂಗಿ ಅಕ್ಕ ಎತ್ತಾಳ ಇಲ್ಲಾಂದ್ರೆ ಬರೀ ನಿದ್ದೆ ಮಾಡಕ್ಕೆ ಆದರೆ ಚೆನ್ನಾಗಿ ನಿದ್ದೆ ಮಾಡಿ ಅಕ್ಕ ಹಂಗಾಗಿ ಎತ್ತಾಳೆ ಈಗ ಇಲ್ಲಾಂದ್ರೆ ಎಲ್ಲರೂ ಹೊತ್ತು ಕರ್ಕೊಂಡು ಹೋಗಿ ಅಂದ್ರೆ ಬರೀ ಮಲ್ಕೊಳೋದಾಗಿರುತ್ತೆ ಇಲ್ಲ ತೀಗಿ ಮಲ್ಕೊಂಡ ಮಾಡ್ತೀವಿ ಫ್ರೆಂಡ್ಸ್ ಇನ್ನೇನು ಹತ್ರದಾಗ ಅದೀವಿ ಮನೆ ಹತ್ರ ಅದೀವಿ ಹತ್ರ ಅಂದ್ರೆ ಇನ್ನೂ ಒಂದು ಸ್ವಲ್ಪ ದೂರನ ಐತಿ ನವ್ಯ ಏನು ಮಾಡಕತ್ತಿ ಏನು ಮಾಡಕತ್ತಿ ಏನು ಮಾಡಕತ್ತಿ ಸಿಗ್ತೀನಿ ಫ್ರೆಂಡ್ಸ್ ಅವ್ರದ್ದು ಮನೆ ಇಲ್ಲೇ ನೋಡಿ ಮದುವೆ ಇರೋದು ನಾಯಂದಹಳ್ಳಿ KR ಪೇಟೆ ಏನು ಅಕ್ಸೆಂಚರ್ ಅಲ್ಲ ಇದು ಹಾಂ ಮೈಂಟ್ರಿ ಏನ ಯಾವೈತಿ ಮೈಂಟ್ರಿ ಅಕ್ಸೆಂಚರ್ ಸೊನಾಟ ಆಮೇಲೆ ಗ್ಲೋಬಲ್ ಎಡ್ಜ್ ಹೌದಾ ಈಗ ಮನೆಗೆ ಬಂದ್ಬಿಟ್ಟು ಮುಖ ಗಿಕ್ಕ ಎಲ್ಲ ತೊಳ್ಕೊಂಡಿನಿ ಬಿಂದಿ ಇಟ್ಕೊಂಡಿಲ್ಲ ಹನಿಗೆ ಚೆಲ್ಲಿದ್ವಾ ಚಾಕಿಟ್ಟಿನಿ ಬರ್ಬೇಕಾದ್ರೆ ಸಮೋಸ ತೊಗೊಂಬಂದ್ವಿ ನೋಡ್ರಿ ನಮ್ಮ ತಂಗಿ ಹಸ್ಬೆಂಡ್ ತಿನ್ನತ್ತಾರ ಇಲ್ಲಿ ತಂದಿಟ್ಟಿವಿ ತಿನ್ಬೇಕು ಬಜ್ಜಿ ಅವನ್ನ ಊಟ ಏನು ಊಟ ಅಂತೂ ಏನೂ ಮಾಡಲಿಲ್ಲ ಟೈಮ್ ಆಗಿತ್ತು ಹಾಗಾಗಿ ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಂಡ್ರಾಯ್ತು ಅಂತಂದು ಮನೆಗೆ ತೊಗೊಂಬಂದ್ವಿ ಚಾ ಕಿಟ್ಟಿಗೆ ಚಾ ಕುಡಿದು ಸಮೋಸ ತಿಂದು ಚಾ ಕುಡಿತೀವಿ ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸು ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ಲಾಗೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿದ್ರೆ ಎಲ್ರಿಗೂ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹರಿಸ್ತಾ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಫುಲ್ ಸುಸ್ತಾಗಿವಿ ಬಾಯ್ ಬಾಯ್